ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹೈದರಾಬಾದ್ ನಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ, ಒಂದು ಘಟನೆ ಆಗಿದೆ. ಅದು ಎಂತವರೆಗೂ ಕೂಡ ಬೆಚ್ಚಿ ಬೀಳ್ಸುತ್ತೆ ಅಂತಾನೆ ಹೇಳ್ಬೋದು. ಒಬ್ರು ಮಾಜಿ ಸೈನಿಕರು ಆತನ ಪತ್ನಿಯನ್ನ ಕೊಂದು ತುಂಡು ತುಂಡು ಪೀಸ್ ಮಾಡಿ ಆ ಪೀಸ್ ಅನ್ನ ಬೇಯಿಸಿ ಅದನ್ನ ಬೇರೆ ಕಡೆ ಎಸ್ತಿದ್ದಾನೆ ಅಂದ್ರೆ ನೀವು ನಂಬ್ತೀರಾ? ಖಂಡಿತವಾಗ್ಲೂ ಈ ಒಂದು ಘಟನೆ ನಡೆದಿರುವಂತದ್ದು ಹೈದರಾಬಾದ್ ನಲ್ಲಿ. ಅದು ಕೂಡ ಒಬ್ರು ಮಾಜಿ ಸೈನಿಕರು ಹೀಗೆ ಮಾಡಿದ್ದಾರೆ ಅಂದ್ರೆ ಎಂತವ್ರಿಗೂ ಕೂಡ ನಂಬೋದಕ್ಕೆ ಆಗ್ತಾ ಇಲ್ಲ. ಗುರುಮೂರ್ತಿ ಅನ್ನುವಂತಹ ಗಂಡ ತನ್ನ ಹೆಂಡತಿಯನ್ನ ಕೊಂದು ಬಾತ್ರೂಮ್ ನಲ್ಲಿ ಆಕೆಯ ದೇಹವನ್ನ ಕಟ್ ಮಾಡಿ ಅಂದ್ರೆ ಪೀಸ್ ಮಾಡಿ, ಅದಾದ್ಮೇಲೆ ಕತ್ತರಿಸಿದ ದೇಹವನ್ನ ಆ ದೇಹದ ಭಾಗಗಳನ್ನ ಕುಕ್ಕರ್ ನಲ್ಲಿ ಬೇಯಿಸಿದ್ದಾನೆ. ಇಷ್ಟಕ್ಕೆ ಈತ ಸುಮ್ಮನೆ ಆಗಿಲ್ಲ. ಬೇಯಿಸಿದಂತಹ ಏನು ದೇಹದ ಭಾಗಗಳನ್ನ ಏನಿರ್ತದೆ ಆ ಒಂದು ಭಾಗಗಳನ್ನ ಮೂಳೆ ಸಪ್ರೇಟ್ ಮತ್ತೆ ಮಾಂಸ ಮತ್ತೆ ಸಪ್ರೇಟ್ ಅನ್ನ ಮಾಡಿ, ಅದಾದ್ಮೇಲೆ ಆ ಒಂದು ಪೀಸ್ ಗಳನ್ನ ಪುಡಿ ಮಾಡಿ ಮತ್ತೆ ಬೇಯಿಸಿದ್ದಾನೆ. ಸುಮಾರು 3 ದಿನಗಳ ಕಾಲ ಈತ ಹೀಗೆ ಮಾಡಿದನಂತೆ. ಕತ್ತರಿಸೋದು, ಬೇಯಿಸೋದು, ಮತ್ತೆ ಬೇಯಿಸೋದು ಹೀಗೆ ಮಾಡಿದಾನಂತೆ. ಅದಾದ್ಮೇಲೆ ಬೇಯಿಸಿ ಆ ಮಾಂಸ ಮತ್ತೆ ಮೂಳೆಯನ್ನ ಸಪರೇಟ್ ಮಾಡಿ, ಆ ಒಂದು ಮಾಂಸವನ್ನ ಚಿಕ್ಕ ಪೀಸ್ ಮಾಡಿ ಅದನ್ನ ಚೀಲದಲ್ಲಿ ತುಂಬಿಕೊಂಡು ಸುತ್ತಮುತ್ತ ಇರುವಂತಹ ಕೆರೆಗೆ ಎಸ್ತಿದ್ದಾನಂತೆ. ಈ ಒಂದು ಘಟನೆಯನ್ನ ಕೇಳೋದಕ್ಕೇನೆ ಕೆಲವರಿಗೆ ಮೈ ಜುಮ್ ಅನ್ಸ್ಬೋದು. ಯಾಕಂದ್ರೆ ಅಷ್ಟು ಕ್ರೂರವಾಗಿ ಈ ವ್ಯಕ್ತಿ ಈ ಒಂದು ಕೃತ್ಯವನ್ನ ಎಸಗಿದ್ದಾನೆ ಅಂತಾನೆ ಹೇಳ್ಬೋದು. ಈ ಎಲ್ಲಾ ಸತ್ಯವನ್ನು ಕೂಡ ಪೊಲೀಸರ ಮುಂದೆ ಆತನೇ ಬಾಯ್ಬಿಟ್ಟಿದ್ದಾನಂತೆ. ಆದ್ರೆ ಕೆರೆಯಲ್ಲಿ ದೇಹದ ಪೀಸ್ ಗಳನ್ನ ಎಸ್ತಿದ್ದೀನಿ ಅಂತ ಆತ ಹೇಳಿದ್ದಾನೆ. ಆದ್ರೆ ಕೆರೆಯಲ್ಲಿ ಪೊಲೀಸರೆಲ್ಲ ಹುಡುಕಾಡಿದ್ದಾರೆ, ಆದ್ರೂ ಕೂಡ ಇದುವರೆಗೂ ಕೂಡ ಯಾವುದೇ ದೇಹದ ಭಾಗಗಳು ಸಿಕ್ಕಿಲ್ವಂತೆ ಪೊಲೀಸ್ ಅವ್ರಿಗೆ. ಹಾಗಾಗಿ ಇದು ಪೊಲೀಸರ ಒಂದು ತನಿಖೆಗೆ ತೊಂದರೆ ಆಗ್ತಾ ಇದೆಯಂತೆ. ಈ ಒಂದು ಗುರುಮೂರ್ತಿ ಅನ್ನುವಂತಹ ಏನು ಈ ಒಂದು ಕೃತ್ಯವನ್ನ ಮಾಡಿದಾರಲ್ಲ ಆತನನ್ನ ಮತ್ತೆ ಇನ್ನಷ್ಟು ವಿಚಾರಣೆಯನ್ನ ಮಾಡ್ತಾ ಇದ್ದಾರಂತೆ ಪೊಲೀಸರು. ಈ ಒಂದು ಘಟನೆ ನಡೆದಿರುವಂತದ್ದು ಹೈದರಾಬಾದ್ ನಲ್ಲಿ. ಅದರಲ್ಲೂ ಆಶ್ಚರ್ಯ ಏನಂದ್ರೆ ಮಾಜಿ ಸೈನಿಕರಂತೆ ಇವರು. ಮಾಜಿ ಸೈನಿಕರು ಈ ರೀತಿಯಾಗಿ ಮಾಡ್ತಾರೆ ಅಂದ್ರೆ ಎಂತರ್ಗೂ ಕೂಡ ನಂಬೋದಕ್ಕೆ ಆಗುದಿಲ್ಲ. ತನ್ನ ಪತ್ನಿಯನ್ನ ಕೊಲೆ ಮಾಡಿ, ಹೆಂಡತಿಯನ್ನ ಕೊಲೆ ಮಾಡಿ, ದೇಹದ ಭಾಗಗಳನ್ನ ಕತ್ತರಿಸಿ ಬೇಯಿಸಿ ಅದನ್ನ ಕೆರೆಗೆ ಎಸ್ತಿದ್ದಾನೆ ಅಂದ್ರೆ ಎಂತರ್ಗೂ ಕೂಡ ನಂಬೋದಕ್ಕೆ ಆಗೋದಿಲ್ಲ. ಅದು ಕೂಡ ಕುಕ್ಕರ್ ನಲ್ಲಿ ಬೇಯಿಸಿದ್ದಾರಂತೆ. ಈ ಗುರುಮೂರ್ತಿ ಅನ್ನುವಂತಹ ವ್ಯಕ್ತಿಯ ಹೆಂಡತಿಯ ವಯಸ್ಸು 35 ವರ್ಷ ಅಂತೆ. ಆಕೆಯ ಹೆಸರು ವೆಂಕಟ ಮಾಧವಿ ಅಂತ. ಈಕೆಯ ಕೊಲೆಗೆ ಕಾರಣ ಏನು? ಇಷ್ಟು ಕ್ರೂರವಾಗಿ ನಡ್ಕೊಳ್ಳೋದಕ್ಕೆ, ಇಷ್ಟು ಕ್ರೂರವಾಗಿ ಕೃತ್ಯ ಎಸಗಿರೋದಕ್ಕೆ ಕಾರಣ ಏನು ಅಂತ ಕೇಳೋದಂದ್ರೆ ಅವರ ಒಂದು ಕೌಟುಂಬಿಕ ಕಲಹ, ಅಂದ್ರೆ ಅವರ ನಡುವೆ ನಡೀತಾ ಇದ್ದಂತಹ ಜಗಳ ಈ ಒಂದು ಕೊಲೆಗೆ ಕಾರಣವಾಗಿದೆಯಂತೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಈ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಈ ಗುರುಮೂರ್ತಿ ಅನ್ನುವಂಥವ್ರು ನಿವೃತ್ತ ಸೈನಿಕರಾಗಿದ್ರಂತೆ. ಪ್ರೆಸೆಂಟ್ ಆಗಿ ಅವರು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ರಂತೆ. ಇದೇ ಜನವರಿ 16ನೇ ತಾರೀಕು ಕಾಣೆಯಾಗಿದ್ದಾರೆ. ಅವರ ಗಂಡನೊಂದಿಗೆ ಜಗಳ ಮಾಡಿಕೊಂಡು ಯಾರಿಗೂ ಹೇಳದೇನೆ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಗುರುಮೂರ್ತಿ ಹೆಂಡತಿಯ ಪೋಷಕರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆ ಹತ್ರದಲ್ಲಿರುವಂತಹ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಆಗ ಕೊಲೆ ಮಾಡಿ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ರೀತಿ ಈಕೆಯ ಗಂಡನು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾನಂತೆ. ಇವರ ಕಂಪ್ಲೇಂಟ್ ಅನ್ನ ತಗೊಂಡು ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ತನಿಖೆಯನ್ನ ಶುರು ಮಾಡಿದ ಮೇಲೆ ಈಕೆಯ ಗಂಡನ ಮೇಲೆ ಅನುಮಾನ ಬಂತಂತೆ ಪೊಲೀಸರಿಗೆ. ಅದಾದ್ಮೇಲೆ ಅವರ ಒಂದು ಸ್ಟೈಲ್ ನಲ್ಲಿ ಬಾಯಿ ಬಿಡಿಸಿದ್ದಾಗ, ಅವರ ಒಂದು ಸ್ಟೈಲ್ ನಲ್ಲಿ ಕ್ವಶನ್ ಅನ್ನ ಕೇಳಿದಾಗ ಈತ ಬಾಯಿ ಬಿಟ್ಟಿದ್ದಾನಂತೆ. ಇನ್ನು ಕೂಡ ಪೊಲೀಸರು ಈ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆಕೆಯ ದೇಹದ ಭಾಗಗಳನ್ನ ಹುಡುಕ್ತಾ ಇದ್ದಾರೆ ಕೆರೆಯಲ್ಲಿ. ಆದ್ರೆ ಇನ್ನು ಕೂಡ ಪತ್ತೆ ಆಗ್ತಾ ಇಲ್ವಂತೆ, ಸಿಗ್ತಾ ಇಲ್ವಂತೆ ಅವು. ಇನ್ನು ಕೂಡ ವಿಚಾರಣೆ ಅಂದ್ರೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಏನೇ ಆಗ್ಲಿ ಗಂಡ ಹೆಂಡತಿ ನಡುವೆ ಜಗಳ ಹಾಗೆ ಆಗುತ್ತೆ. ಅದು ಸಾಮಾನ್ಯವಾಗಿ ಎಲ್ಲರ ಕುಟುಂಬದಲ್ಲೂ ಎಲ್ಲರ ಜೀವನದಲ್ಲೂ ಜಗಳ ಅನ್ನುವಂಥದ್ದು ಹಾಗೆ ಆಗುತ್ತೆ. ಅದರಲ್ಲೂ ಗಂಡ ಹೆಂಡತಿ ಮತ್ತೆ ಹಲವಾರು ಬಾರಿ ಜಗಳ ಆಗ್ತಾ ಇರುತ್ತೆ. ಹಾಗಂತ ಇಷ್ಟು ಕ್ರೂರ ರೂಪಕ್ಕೆ ತಿರುಗಬಾರ್ದು. ಅದು ಗಂಡಾಗ್ಲಿ ಅಥವಾ ಹೆಣ್ಣಾಗ್ಲಿ ಇಷ್ಟು ಕ್ರೂರ ರೂಪಕ್ಕೆ ತಿರುಗಬಾರ್ದು ಕೊಲೆ ಅನ್ನುವಂಥದ್ದು. ತುಂಬಾ ಜನ ಈ ಒಂದು ಸ್ಟೋರಿಯನ್ನ ಕೇಳೋದಕ್ಕೇನೆ ತುಂಬಾ ಭಯ ಪಡ್ತಾರೆ. ಆ ರೀತಿಯಾಗಿ ಈ ಒಂದು ವ್ಯಕ್ತಿ ಮಾಡಿದ್ದಾರೆ ಅಂದ್ರೆ ಆಕೆಯ ಪೋಷಕರಿಗೆ ಅಥವಾ ಅವನ ಹೆಂಡತಿಯ ಸಂಬಂಧಿಕರ ಕಡೆಯವರಿಗೆ ಹೇಗಾಗಿರ್ಬೇಕು. ಇತ್ತೀಚೆಗಂತೂ ಈ ರೀತಿಯಾಗಿರುವಂತಹ ಘಟನೆಗಳು ಜಾಸ್ತಿ ಆಗ್ತಾನೆ ಇದೆ. ಕಳೆದ ಒಂದು 2-3 ವರ್ಷದಿಂದ ಕೊಲೆ ಮಾಡಿ ತಪ್ಪಿಸ್ಕೊಳ್ಳಕ್ಕೆ, ಸಾಕ್ಷ್ಯವನ್ನ ನಾಶ ಮಾಡೋದಕ್ಕೆ, ಎವಿಡೆನ್ಸ್ ಅನ್ನ ನಾಶ ಮಾಡೋದಕ್ಕೆ ಏನೇನೆಲ್ಲ ತಲೆಯನ್ನು ಉಪಯೋಗಿಸ್ತಾ ಇದ್ದಾರೆ, ಎಷ್ಟು ಕೀಳು ಮಟ್ಟಕ್ಕೆ ಇಳಿತಾ ಇದ್ದಾರೆ, ಯಾವ ಮಟ್ಟಕ್ಕೆ ಇಳಿತಾ ಇದ್ದಾರೆ ನೋಡಿ. ಏನೇ ಆಗ್ಲಿ ಇಂಥವ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು.